ನನ್ನ ಸೌಭಾಗ್ಯ ಅನಿಸ್ತದೆ. ನಾನು ಮೊನ್ನೆನೂ ಮಾಧ್ಯಮದಲ್ಲಿ ಚೆನ್ನಮ್ಮ ಅವ್ರ ಬಗ್ಗೆ ಹೇಳಿದ್ದೀನಿ. ಒಂಥರ ತಾಯಿ, ನಮಗೆಲ್ಲ ತಾಯಿ ಇದ್ದಂಗೆ ಅವರು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾನೆ. ಅವ್ರು ಹಾಕಿರೋದು ಊಟ ನಾವು ಋಣನೇ ತೀರ್ಸೋಕ್ಕಾಗಲ್ಲ. ಸತಿ ನಮ್ಮನ್ನ ಕೂಣಿಸಿ ಅವ್ರ ಮಕ್ಳಿಗೆ ಹೆಂಗೆ ಊಟ ಬಡಿಸ್ತಾರೆ ಆ ಥರ ಬಡಿಸಿ ನಮ್ಗೆ ಊಟ ಕೊಟ್ಟಿದ್ದಾರೆ. ಅದು ನಾವು ಯಾವತ್ತೂ ಮರೆಯೋಂಗಿಲ್ಲ. ಆ ಕಾರಣಕ್ಕೆ ನಂದು ಇವತ್ತು ಸೌಭಾಗ್ಯ, ನಮ್ಮ ಕೊನೆ ಅಂತಿಮ ದರ್ಶನ ಪಡೆಯೋಕ್ಕೆ ನನ್ನ ಅವಕಾಶ ದೇವ್ರು ಕೊಟ್ಟೋಣಂತ ಆ ದೇವರಿಗೆ ಧನ್ಯವಾದಗಳು ಸಲ್ಲಿಸೋಕೆ ಬಯಸ್ತೀನಿ. ಹೇಳ್ದಲ್ಲ, 2004 ಮೊದಲೇ ಚುನಾವಣೆ ನಾನು ಜಯನಗರಲ್ಲಿ ನಿಂತಿದ್ದೆ. ನಾನು ರಾಮಲಿಂಗಾರೆಡ್ಡಿ ಮೇಲೆ ಸೋತಾದ್ಮೇಲೆ ಸನ್ಮಾನ್ಯ ದೇವೇಗೌಡರಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಆವಾಗ ಅಮ್ಮ ಅವ್ರು ಬಂದುಬಿಟ್ಟು ನನ್ನ ಕೈ ಹಿಡ್ಕೊಂಡು ರೂಮಲ್ಲಿ ಕರ್ಕೊಂಡೋಗಿ, ನೀನು ಧೈರ್ಯವಾಗಿರೋ, ನೀನು ಮುಂದೆ ಭಾಳ ಎತ್ತರದಲ್ಲಿ ಬೆಳಿತೀಯಾ, ಗೆಲ್ಲು ಸೋಲು ರಾಜಕೀಯದಲ್ಲಿ ಇದ್ದೇ ಇರ್ತದೆ ಅಂತೇಳ್ಬಿಟ್ಟು ನನ್ನ ಎತ್ತಿ ತಿಂಡಿ ಕೊಟ್ಟು ಅವತ್ತು ಕಳಿಸಿದ್ದಾರೆ. ನಾನು ಯಾವಾಗ ಮನೆಗೆ ಹೋಗಿದ್ದೀನಿ, ನಾನಂತ ಇಲ್ಲ, ಯಾರನ್ನ ಹೋಗಿ ನೀವು ಹೋಗಿದ್ರು ಅಷ್ಟೇ. ನಾನು ಅವರು ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, BJP ಅಂತ ನೋಡಿಲ್ಲ, ಯಾರನ್ನ ಹೋಗಲಿ ಅವರು. ನನ್ನ ಅನಿಸಿಕೆ, ಅವ್ರು ಯಾರು ಹೋಗಿದ್ದಾರೋ ಅವ್ರ ಕೈಯಲ್ಲಿ ಊಟ ತಿಂದವ್ರು ಯಾರೂ ಇಲ್ಲ. ಎಲ್ಲರಿಗೂ ಊಟ ಅವರೇ ಸ್ವತಃ ಊಟ ಅವರೇ ಬಡಿಸ್ತಾಯಿದ್ರು. ಅವರೇ ಊಟ ಬಡಿಸಿ ಅವರೇ ಕೊಟ್ಟು ಆ ಥರ ಪ್ರೀತಿ. ನನ್ನ ಅನಿಸಿಕೆ ತಾಯಿನೂ ಆ ಥರ ಪ್ರೀತಿ ಕೊಡೋಲ್ಲ ಎಲ್ಲರಿಗೂ, ಸಾಮಾನ್ಯ ಜನಕ್ಕೆ. ಆ ಥರ ಪ್ರೀತಿಯನ್ನು ನಮ್ಮ ಚೆನ್ನಮ್ಮ ಅವರು ನಮಗೆಲ್ಲ ಕೊಟ್ಟಿದ್ದಾರೆ. ನಾನು ಇಷ್ಟೇ ಭಗವಂತನ ಥರ ಪ್ರಾರ್ಥನೆ ಮಾಡೋದು. ಆಮೇಲೆ ದೇವೇಗೌಡರು ಅವ್ರ ಸಂಬಂಧ ನೀವು ನೋಡಿರ್ಬೋದು ಯಾವ ಥರ ಇತ್ತಂತ. ಒಂಥರ ಗಂಡ ಹೆಂಡತಿ ಥರ ಇರಲಿಲ್ಲ. ಅವರು ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾವು ಭಾಳ ಹತ್ರದಲ್ಲಿ ನೋಡಿದ್ವಿ, ನಾವು ಭಾಳ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನು ಇಷ್ಟೇ ಭಗವಂತನ ಪ್ರಾರ್ಥನೆ ಮಾಡೋದು. ಈಗ ಆಗಿರೋದು ಘಟನೆನ ಸೇರಿಸ್ಕೊಳ್ಳುತ್ತೆ ದೇವೇಗೌಡರಿಗೆ, ಅವ್ರ ಮಕ್ಕಳಿಗೆ ಈ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ.